KPSC ಎಫೆಕ್ಟ್ JDSನಲ್ಲಿ ಒಡಕು ವಿಶೇಷವಾಗಿ ಮತ್ತೆ ಸ್ವಾಗತವನ್ನು ಚರ್ಚೆ ಮಾಡ್ತಾ ಇದ್ದೀವಿ. KPSC ಕರ್ಮಕಾಂಡದ ವಿಚಾರದಲ್ಲಿ JDSನಲ್ಲಿ ಒಮ್ಮತ ಇಲ್ವಾ? ಸೊ ಒಮ್ಮತ ಅಂತ ಕುಮಾರಸ್ವಾಮಿ ಹೇಳ್ತಾರೆ, ಅವ್ರ ಪಕ್ಷದ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಇದು ನಾವು ಎಲ್ಲ ಸೇರಿ ತೆಗೆದುಕೊಂಡ ತೀರ್ಮಾನ ಅಲ್ಲ ಅಂತ ಹೇಳ್ತಾರೆ. ಅದು ಬಹಿರಂಗ ಕೂಡ ಹೇಳಿದ್ದಾರೆ. JDSನ ಶಾಸಕಾಂಗ ಉಪನಾಯಕ YS ವಿದತ್ತ, ಮತ್ತೊಬ್ಬರು JDSನ ಮಹಾಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಅಜೀಮ್, ಆ ಇಬ್ಬರು ನಾಯಕರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಾನು ಈ ವಿಷಯದಲ್ಲಿ ನಮ್ಮ ಪಕ್ಷದ್ದು ಸ್ಪಷ್ಟವಾದಂಥ ನಿರ್ಧಾರ ಅಂತ ಅಲ್ಲ, ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯದ ಒಳಗಡೆಯಲ್ಲಿ ಅವ್ಯವಹಾರ ಆಗಿರೋದ್ರಿಂದ ಈಗ ಅದನ್ನು ಮತ್ತೆ ಪುನರ್ ಪರೀಕ್ಷೆ ಮಾಡಬೇಕು, ಹೊಸದಾಗೇನೆ ಮಾಡಬೇಕು, ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದೀವಿ ಅಂತ ಸರ್ಕಾರ ಹೇಳಿದೆ. ನಾನು ಒಂದು ರೀತಿ ಒಳಗಡೆ ಸರಿಯಾಗಿರುವಂಥ ನಿರ್ಧಾರ ಅಂತ ನನ್ನ ಭಾವನೆ. ಆದರೆ ಅದರೊಳಗಡೆಯಲ್ಲಿ ನಿಜವಾಗಲೂ ಅರ್ಹರಾದವರು ಅವಕಾಶ ವಂಚಿತರು ಇವತ್ತು ಹೋರಾಟ ಮಾಡ್ತಿದ್ದಾರೆ. ನಾವು ರಾಜಕಾರಣಿಗಳಾದವರು ಎರಡೂ ಕಡೆಯಲ್ಲೂ ಕೂಡ ಸಮಸ್ಯೆನ ಅರ್ಥ ಮಾಡಿಕೊಂಡು ಒಂದು ಮಾರ್ಗೋಪಾಯ ಕಂಡ್ಕೋಬೇಕಾಗಿದೆ. ನಾನು ಇನ್ನೂ ಆ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತೀನಿ, ಆ ಸಮಸ್ಯೆ ಅವ್ರ ಹತ್ರನೂ ಮಾತಾಡ್ತೀನಿ, ಈಗ ಬೇರೆಯವ್ರ ಹತ್ರನೂ ಮಾತಾಡ್ತೀನಿ. ಸರ್ಕಾರಕ್ಕೆ ಏನು ಸಲಹೆ ಕೊಡಬೇಕು ನಾನು ಸೂಕ್ತ ವೇದಿಕೆಯಲ್ಲಿ ಕೊಡ್ತೀನಿ. ಫ್ರೀಡಮ್ ಪಾರ್ಕ್ನಲ್ಲಿ ನಡೀತಾ ಇರುವ ಪ್ರೊಟೆಸ್ಟು ನೋಡ್ತಾ ಇದ್ದೀವಿ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದೆ ಅದು ಭಾಳ ದೊಡ್ಡ ಸಂಸ್ಥೆ, ಸಂವಿಧಾನದ ಅಡಿಯಲ್ಲಿ ರಚನೆ ಮಾಡಿರುವಂಥ ಒಂದು ಸಂಸ್ಥೆ. ಇವತ್ತು ದೇಶದಲ್ಲಿ ಆಡಳಿತ ಚೆನ್ನಾಗಿರಬೇಕಾದ್ರೆ ಆಡಳಿತ ಅಧಿಕಾರಿಗಳು ಆಯ್ಕೆ ಮಾಡುವಂಥ ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಹಾಕಿದ್ದೀವಿ ನಾವು. ಇಂತಹ ಒಂದು ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಇರಬಾರ್ದು. ಕುಮಾರಸ್ವಾಮಿ ಅವರು ನಮ್ಮ ನಾಯಕರು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನೀವು ಕೇಳ್ತಾ ಇರುವಂಥ ಪ್ರಶ್ನೆ ಇದು ಪಕ್ಷದ ನಿಲುವು ಅಥವಾ ಏನು ಅಂತ ಕೇಳ್ತಾ ಇದ್ದೀರ. ಪಕ್ಷದಲ್ಲಿ ಇದರ ಬಗ್ಗೆ ಯಾವುದೇ ಥರ ತೀರ್ಮಾನ ಆಗಿಲ್ಲ, ಪಕ್ಷದಲ್ಲಿ ಇಂಥ ಒಂದು ಚರ್ಚೆನೂ ನಡೆದಿಲ್ಲ. ಇಡೀ JDS ಪಕ್ಷ ಈ ಒಂದು ಪ್ರೊಟೆಸ್ಟ್ ಏನು ನಡೀತಾ ಇದೆ ಅದರ ಬಗ್ಗೆ ಬೆಂಬಲಿಸಬೇಕೋ ಅಥವಾ ವಿರೋಧ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದೇ ತೀರ್ಮಾನ ಆಗಿಲ್ಲ. ನಾವು TV ನೋಡ್ತಾ ಇದ್ದೀವಿ, ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅಲ್ಲಿ ಫ್ರೀಡಮ್ ಪಾರ್ಕ್ ಹೋಗಿದ್ದಾರೆ, ಆ ಹುಡುಗರು ಬೆಂಬಲಕ್ಕೆ ನಿಂತಿದ್ದಾರೆ, ಅದು ಅವರು ವೈಯಕ್ತಿಕ ಒಂದು ನಿರ್ಧಾರ. ಸೊ ರವಿಕೃಷ್ಣ ರೆಡ್ಡಿ ಅವರೇ, ಒಂದು ನನ್ನ ಪ್ರಶ್ನೆ, ಶರೀರದ ಯಾವುದೋ ಒಂದು ಭಾಗಕ್ಕೆ ಒಂದು ಹುಣ್ಣಾಗಿದೆ ಅಂದರೆ ಇಡೀ ಭಾಗನ ಕತ್ತರಿಸೋಕ್ಕಾಗಲ್ಲ ಗರಗಸ ಇಟ್ಕೊಂಡು ಒಂದು. ಮತ್ತು ಈ ವಿಚಾರದಲ್ಲಿ JDSನ ಒಬ್ಬೊಬ್ಬ ನಾಯಕರು, ಒಂದಷ್ಟು ಜನ ನನ್ನ ಜೊತೆಗೆ ಭಾಳ ಜನ ನಾಯಕರು ಬಂದಿದ್ದಾರೆ, ನಮ್ಮಲ್ಲಿ ಯಾವುದೇ ಒಡಕಿಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ಮಾಧ್ಯಮದವರು ಈ ಒಡಕಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರೇನು ಸತ್ಯ ಹರಿಶ್ಚಂದ್ರರ ಎಲ್ಲ ಪ್ರಶ್ನೆಗಳಿದ್ದಾವೆ, ಅವ್ರಿಗೆ ಉತ್ತರನೂ ಕೂಡ ಕೊಡ್ತಾ ಇದ್ದಾರೆ. ಹಾಗಾದರೆ JDSನಲ್ಲಿ ಅನೇಕರು ಇದನ್ನು ಸ್ವಾಗತ ಮಾಡ್ತಾ ಇದ್ದಾರೆ, ನಾನು ವೈಯಕ್ತಿಕವಾಗಿ ಹೋರಾಟ ಮಾಡ್ತೀನಿ, ಪಕ್ಷ ಒಡೆದ್ರೂ ಪರವಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಒಂದು ನಿಲುವಿನಲ್ಲಿ ಒಂದು ಬದ್ಧತೆ, ಒಂದು ಸ್ಪಷ್ಟತೆ ಇಲ್ಲ ಅಂತ. ಮೊದಲನೇದಾಗಿ ನೀವು ಒಂದು ಭಾಗಕ್ಕೆ ಮೂಗಿಗೆ ನೆಗಡಿ ಬಂದರೆ ಮೂಗು ಕೊಯ್ತಾರ ಅದೇನೋ ಕೇಳ್ತಾ ಇದ್ರಲ್ವಾ, ಅದಕ್ಕೆ ಅಲ್ಲ, ನಾನು KPSC ವಿಚಾರಕ್ಕೆ ಒಂದು ಮಾತು ಹೇಳಿ ಬೇರೆದಕ್ಕೆ ಒಂದೇ ಒಂದು ಬಂದ್ಬಿಡ್ತೀನಿ. KPSC ಹುಚ್ಚುನಾಯಿ ಕಡ್ದಿರೋ ಸಂಸ್ಥೆ ಅದು. ಹಾಗಾಗಿ ಇಡೀ ಮೈಯೆಲ್ಲ ಅದರಲ್ಲಿ ಇರುವಂಥದ್ದು ವಿಷ, ಅದು ಹುಚ್ಚೆ. ಅದು ಬಹಳ ದಿವಸ ಬದುಕಬಾರ್ದಿತ್ತು, ಇಷ್ಟು ದಿವಸ ಕಳೆದ 20 ವರ್ಷಗಳಿಂದ ಅದು ಮಾಡದೇ ಇರುವಂಥ ಅಕ್ರಮಗಳು, ಅಧಮ ಕೆಲಸಗಳು ಇಲ್ಲ, ಅಷ್ಟು ಪತ್ರಿಕೆಗಳಲ್ಲಿ ಬಂದಿದೆ. ಇವತ್ತು ಬಹುಶಃ ನೀವು ಓಪನ್ ಮಾಡಿಬಿಟ್ರೆ ಲೈನಲ್ಲಿ ನಿಮಗೆ ಒಂದೊಂದು ಕಾಲ್ ತಗೊಳ್ಳೋದಕ್ಕೆ 1 ವರ್ಷ ಆಗುತ್ತೆ. ಶಿವರಾಮ್ ಅವರು ಹೇಳ್ತಾರೆ, ಉಗ್ರಪ್ಪ ಅವರು ಹೇಳ್ತಾರೆ. ಈಗ JDS ವಿಚಾರಕ್ಕೆ ಬಂದಾಗ ಬಹಳ ಬೇಸರ ಆಗ್ತಾಯಿದೆ ನನಗೆ. ಯಾವ ಕಾರಣಕ್ಕೆ ಅಂದರೆ ಕುಮಾರಸ್ವಾಮಿಯವರು ಒಂದು ಚಾರಿತ್ರಿಕ ಅವಕಾಶ ಇದ್ದಂಥ ವ್ಯಕ್ತಿ, ಅಂಥ ಎಲ್ಲ ಅವಕಾಶಗಳನ್ನೂ ಕಳ್ಕೊಂಡು ಭ್ರಷ್ಟರ ಪರವಾಗಿ ನಿಂತ್ಕೊಂಡು ಬರ್ತಾ ಇದ್ದಾರಲ್ಲ, ಜನರು ಪ್ರೀತಿನೆಲ್ಲ ಈ ಥರಕ್ಕೆ ಮಣ್ಣು ಪಾಲು ಮಾಡಿಕೊಂಡಂಥ ಒಬ್ಬ ವ್ಯಕ್ತಿ, ಬಹಳ ಬಹಳ ಜನ ಪ್ರೀತಿಸ್ತಿದ್ದಂಥ ವ್ಯಕ್ತಿ ಈ ಥರ ಮಾಡ್ಕೊಬರ್ತಿರೋದು ಕನಕರ ಆಗ್ತಾ ಇದೆ. ಅವರೇ ಹೇಳ್ತಾರೆ ಇದು ನನ್ನ ವೈಯಕ್ತಿಕ ಹೋರಾಟ, ನಾವು ಪಕ್ಷದೊಳಗಡೆ ಚರ್ಚೆ ಮಾಡಿಲ್ಲ, ಪಕ್ಷದಲ್ಲ ನಾನು ಬಂದಿದ್ದೀನಿ ಅಂತ. ಅದೇ ಒಂದು ವೈಯಕ್ತಿಕ ಅಭಿಪ್ರಾಯನ ಅವ್ರ ಪಕ್ಷದಲ್ಲಿರೋ ಇನ್ನೊಬ್ಬರು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ಹೆಸರು ಮಾಡದೇ ಇರುವಂಥವ್ರು, ಪ್ರಾಮಾಣಿಕತೆಗೋ ನ್ಯಾಯನಿಷ್ಠೆಗೋ ಸದನದಲ್ಲಿ ಕೂತು ಗಂಟೆಗಟ್ಟಲೆ ಕೂತು ಅಧ್ಯಯನ ಮಾಡಿ ಜನರ ಮುಂದೆ ವಿಚಾರ, ಶಾಸಕರ ಮುಂದೆ, ಸರ್ಕಾರದ ಮುಂದೆ ವಿಚಾರ ಮಾಡಿಸುವಂಥ ನಾಣಯ್ಯನಂತವರು, YS ದತ್ತ ಅಂತವರು, AT ರಾಮಸ್ವಾಮಿ ಅಂತವರು, ಅಬ್ದುಲ್ ಅಜೀಮ್ ಅಂತವ್ರು ಮಾತಾಡಿದ್ರೆ ಅವ್ರು ಕೂತಿದ್ದು ಚೇರ್ ಯಾವುದು, ಅವನಿಗೆ ಯಾವನೋ ಗೊತ್ತಿಲ್ಲ, ಇವನಿಗೆ ಯಾವನೋ ಗೊತ್ತಿಲ್ಲ ಅಂತ ಮಾತಾಡೋದಿದೆಯಲ್ಲ, ಇದು ಆಂತರಿಕ ಪ್ರಜಾಪ್ರಭುತ್ವವನ್ನು ಕಾಲ ಕಸಕ್ಕೆ ಮಾಡಿಕೊಂಡಿರುವಂತಹ ಪಾಳೆಗಾರಿಕೆ ಮನೋಭಾವ. ನಮ್ಮ ದೇಶದಲ್ಲಿ ಹೈಕಮಾಂಡ್ ಸಂಸ್ಕೃತಿ, ಪಾಳೆಗಾರಿಕೆ ಸಂಸ್ಕೃತಿ ಇವು ನಶಿಸಿ ಇರಲೇ ಇಲ್ಲ ಅಂದರೆ ಆಂತರಿಕ ಪ್ರಜಾಪ್ರಭುತ್ವ ಅಂತ ನಾವೇನು ಹೇಳ್ತಾ ಇದ್ದೀವಿ, ಬಹುಶಃ ಅದಿರಲಿಲ್ಲ ಒಂದೊಂದು ಕಾಲದಲ್ಲಿ ಇತ್ತೇನೋ, ನಮ್ಮ ವಯೋಮಾನದಲ್ಲಿ ನಮ್ಮ ತಲೆಮಾರಿನಲ್ಲಿ ನಾವು ನೋಡಿಲ್ಲ. ಆದರೆ ಈ ಎಂತಹ ನೀಚ ಘಟ್ಟಕ್ಕೆ ಈ ರಾಜಕೀಯ ಎಳೆದುಬಿಟ್ಟಿದೆ, ಪ್ರಜಾಪ್ರಭುತ್ವ ಎಳೆದುಬಿಟ್ಟಿದೆ. ಇವರ ಹಿಂಬಾಲಕರಾಗಿದ್ದರೆ ಅಥವಾ ಇವರ ಚೇಲಾಗಳಾಗಿದ್ದರೆ, ಇವರ ಬಾಲಬಡುಕರಾಗಿದ್ದರೆ, ಚಮಚಾಗಳಾಗಿದ್ದರೆ ಮಾತ್ರ ಬೇರೆಯವರು ಇರಬೇಕಾ,
ಅವ್ರದ್ದು ಯಾವುದೋ ಸ್ವಂತ ಅಭಿಪ್ರಾಯ ಇರಬಾರ್ದ? ಈಗ ನಾಣಯ್ಯ ಅಂತ ಹಿರಿಯ ಸದಸ್ಯರು, ಅವ್ರಿಗೆ ಇಲ್ಲಿ ತನಕ ನನಗೆ ಗೊತ್ತಿರೋ ಹಾಗೆ ಅನೇಕರ ಬಗ್ಗೆ, ಈಗ ಉಗ್ರಪ್ಪ ಅವ್ರ ಬಗ್ಗೆನೂ ಅವರು ಯಾವುದೋ ಒಂದು 25 ಲಕ್ಷದ ಕಾರ್ ತಗೊಂಡ್ಬಿಟ್ರು ಅಂತ ಆರೋಪ ಬಂತು, ಅದೇನು ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ. ನಾಣಯ್ಯ ಅಂತವ್ರ ಬಗ್ಗೆ ನಾವು ಏನು ಕೇಳಲೇ ಇಲ್ಲ, ಒಂದು ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವ ಲವಲೇಶವೂ ಕೇಳಲಿಲ್ಲ. ಅಂತಹ ಒಬ್ಬ ವ್ಯಕ್ತಿ ಬಗ್ಗೆ ಈ ಥರಕ್ಕೆ ಕುಮಾರಸ್ವಾಮಿ ಅವರು ಮಾತಾಡೋದಿದೆಯಲ್ಲ, ಇದು ತುಂಬ ಖಂಡನೀಯ. ಇದು ಕುಮಾರಸ್ವಾಮಿ ಅವರು ಮಾತಾಡಬೇಕಾದ ರೀತಿಯಲ್ಲಿ ಅವ್ರು ಹೋರಾಟ ಮಾಡಲಿ, ಬೆಂಬಲ ಕೊಡಲಿ. ಆದರೆ ತಮ್ಮ ಪಕ್ಷದಲ್ಲೇ ಇರುವಂತಹ ಕುಮಾರಸ್ವಾಮಿ ಅವರು ಪ್ರಾಮಾಣಿಕರು ಅಂತ ಹೇಳುವಷ್ಟು ಜನ ಕಮ್ಮಿ. ಕುಮಾರಸ್ವಾಮಿ ಅವರು ಒಳ್ಳೆಯವರು ಇರಬಹುದು, ಜನರ ಪರವಾಗಿರಬಹುದು, ಕೆಲವೊಂದು ಒಳ್ಳೆ ಕೆಲಸಗಳು ಮಾಡಿರ್ಬೋದು, ಮುಖ್ಯಮಂತ್ರಿ ಆಗಿದ್ದಾಗ ಒಳ್ಳೆ ಜನಪ್ರಿಯವಾಗಿರಬಹುದು. ಆದರೆ ಕುಮಾರಸ್ವಾಮಿ ಭ್ರಷ್ಟಾಚಾರದ ವಿಷಯದಲ್ಲಿ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳೋ ಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ. ಅದನ್ನು ಕುಮಾರಸ್ವಾಮಿ ಅವರು ಗಮನಿಸಬೇಕು. ಅವ್ರ ಮೇಲೆ ಎಷ್ಟು ಹಗರಣಗಳಿದ್ದಾವೆ, ಕಳ್ಳನಿಂದ ಕಳ್ಳ 145 ಕೋಟಿ ತಗೊಂಡಂತ ಎಷ್ಟು ಏನೇನೋ ಬಂತು. ಸೊ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾನು ಈ ಮೂಲಕ ಕುಮಾರಸ್ವಾಮಿ ಅವರಿಗೆ ಹೇಳೋದಕ್ಕೆ ಬಯಸ್ತೀನಿ, ದಯವಿಟ್ಟು ಆಂತರಿಕ ಪ್ರಜಾಪ್ರಭುತ್ವ ಏನಿದೆ ಅದನ್ನು ಗೌರವಿಸಿ. ನಿಮ್ಮ ಪಕ್ಷದಲ್ಲಿ ಕರ್ನಾಟಕಕ್ಕೆ ಬೇಕಾಗಿದೆ, ನಮಗೆ BJP ಬೇಕು, JDS ಬೇಕು, ಕಾಂಗ್ರೆಸ್ ಬೇಕು, ಆಮ್ ಆದ್ಮಿ ಪಕ್ಷ ಬೇಕು, ಎಲ್ಲ ಪಕ್ಷಗಳಲ್ಲಿರೋರು ಒಳ್ಳೆಯವರು ಬೇಕು. ನೀವು ನಿಮ್ಮ ಪಕ್ಷದಲ್ಲಿರುವಂಥ ಇಂಥ ಒಳ್ಳೆಯವ್ರನ್ನೇ ಉಗ್ರಪ್ಪ, BL ಶಂಕರ್, ರಮೇಶ್ ಕುಮಾರ್, ಕೃಷ್ಣ ಬೈರೇಗೌಡ, ಇವತ್ತು ಅಷ್ಟೋ ಸ್ವಲ್ಪ ಬೇರೆ ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡು ಸಿದ್ದರಾಮಯ್ಯ ಒಂದಷ್ಟು ಹೆಸರು ಉಳಿಸ್ಕೊಂಡಿರೋರೆಲ್ಲ ಯಾರು? ನಿಮ್ಮ ಪಕ್ಷದಲ್ಲಿದ್ದವರು ಸ್ವಾಮಿ. ನೀವು ಈ ತರದ್ದೆಲ್ಲ ಮಾತುಗಳಾಡಿ ನಿಮ್ಮ ಪಕ್ಷದಲ್ಲಿರುವಂಥ ಒಳ್ಳೆಯವ್ರನ್ನ ಈ ಥರ ಕಳ್ಕೊಳ್ಳೋದಿದೆಯಲ್ಲ, ಜನರ ಮುಂದೆ ಅವರ ಅವಹೇಳನ ಮಾಡೋದಿದೆಯಲ್ಲ, ಇದು ಸರಿ ಇಲ್ಲ. ನಿಮ್ಮ ಪಕ್ಷಕ್ಕೆ ಒಳ್ಳೇದಲ್ಲ, ಮತ್ತೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಒಳ್ಳೇದಲ್ಲ ಇದು. ಎಸ್ ಶಿವರಾಮ್ ಅವರೇ, ಒಂದು ಪ್ರಶ್ನೆ. 98-99 ಬ್ಯಾಚಲ್ಲೂ ಕೂಡ ಇದೇ ರೀತಿ ಅಕ್ರಮಗಳಾಗಿದ್ದಾವೆ, ಈಗಲೂ ಕೂಡ ಅವರು ಸೇವೆಯಲ್ಲಿದ್ದಾರೆ, ಅದನ್ನೂ ಕೂಡ ರದ್ದು ಮಾಡಬೇಕನ್ನುವಂಥದ್ದಿದೆ, ಕೋರ್ಟಲ್ಲಿ ಕೂಡ ನಡೀತಾ ಇದೆ. ಸೊ ಅವಾಗ ತಾಳಿ ಭಾಗ್ಯ ಅಂತಿತ್ತು, ಒಂದೇ ಒಂದು ಸಮುದಾಯಕ್ಕೆ ಸೇರಿದಂಥ ಜಾತಿಗೆ ಸೇರಿದಂಥವರು, ನೀನು ಇವಳು ಮದುವೆ ಆದರೆ ನಿನಗೆ ನಾನು ಉದ್ಯೋಗ ಕೊಡ್ತೀನಿ, ಅಥವಾ ನೀನು ಈತನ ಮದುವೆ ಆದರೆ ಉದ್ಯೋಗ ಕೊಡ್ತೀನಿ, ಈ ತಾಳಿ ಭಾಗ್ಯದ ಮೀಸಲಾತಿ ಇತ್ತಲ್ಲ KPSCಯಲ್ಲಿ, ಅದು ಈಗಲೂ ಮುಂದುವರೆದಿದೆ ಅಂತ ಹೇಳ್ತಾರೆ 2011ರಲ್ಲೂ ಕೂಡ. ಹಾಗಾದರೆ ಯಾವ ನ್ಯಾಯ KPSC? ಹೊರಗಡೆ ಇರೋರು ನಮಗೆ 1,23,000 ಜನ ಎಕ್ಸಾಮ್ ಬರೆದಿರೋದು, ಅದರಲ್ಲಿ 362 ಜನಕ್ಕೆ ಒಟ್ಟು ಪ್ರೊಬೇಷನರಿ ಪೋಸ್ಟ್ ಆಗಿರೋದು. ಸೊ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾದರೆ ಒಂದು ವೇಳೆ ಅವ್ರು ಹೊರಗಡೆ ನಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ, ನಮ್ಗೆ ವಯವಾದಲ್ಲಿ ಮಾರ್ಕ್ಸೇ ಸಿಗಲಿಲ್ಲ, ಇಲ್ಲಿ ಒಂದು ಆರೋಪ ಇರೋದು ಫಸ್ಟ್ ರ್ಯಾಂಕ್ ಬಂದವರಿಗೂ ಕೂಡ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ KPSC. ಹಾಗಾದ್ರೆ ಉಳಿದವರು ದುಡ್ಡು ಕೊಟ್ಟಿಲ್ವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅಲ್ಲೊಂದಷ್ಟು ಜನ ಪ್ರಾಮಾಣಿಕರಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ, ನಾನು ಸಾರಾ ಸಂಕಟಾಗಿ ಧರಣಿ ಕೂತಿರೋ ಯಾರೂ ಕೂಡ ಏನು ಪ್ರಾಮಾಣಿಕರು ಅಂತ ಹೇಳ್ತಲ್ಲ. ಫಸ್ಟ್ ರ್ಯಾಂಕ್ ಬಂದಂತ ಒಬ್ಬ ಪರಿಶಿಷ್ಟ ಜಾತಿಯ ಮಹಿಳೆಗೆ ದುಡ್ಡು ಕೇಳೋದಾದ್ರೆ ಸೊ ಉಳಿದವ್ರ ಪ್ರಶ್ನೆ ಏನು ಸರ್? ಇವತ್ತು ಬಹಳ ಪ್ರಮುಖವಾಗಿ ಈ KPSCದು ಹಗರಣ ಈ ಮಟ್ಟಕ್ಕೆ ವ್ಯಾಪಿಸ್ಕೊಳ್ಳಿಕ್ಕೆ ಕಾರಣ ಮೂಲ ಹುಡುಕ್ಬೇಕು ಫಸ್ಟ್ ನಾವು. ಮೊನ್ನೆ ಕುಮಾರಸ್ವಾಮಿಗಳು 2011 ರೂಪಾಯಿಗೆ ಸಂಬಂಧಪಟ್ಟಂಗೆ ಭಾಳ ಅಬ್ಬರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾರೆ. 365 ಜನ ಅಭ್ಯರ್ಥಿಗಳ ಅನ್ಯಾಯ ಆಗಿದೆ ಅಂತೇಳಿ ಇರ್ಬೋದು, ಕೆಲವು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರ್ಬೋದು, ಅದರಲ್ಲಿ ಕೆಲವರು ಇರ್ಬೋದು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿರುವಂಥವ್ರು. ಆದರೆ ಪ್ರಶ್ನೆ ಇರೋದಿಲ್ಲ, 98, 99, 2004ರಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, ಇದು ಹೈಕೋರ್ಟ್ ಮುಂದೆ ಕೂಡ ಇದೆ, ಅಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ರಿಪೋರ್ಟ್ ಕೂಡ ಕೊಟ್ಟಿದೆ. ಭಾಳ ಪ್ರಮುಖವಾಗಿ ಒಂದು ಪ್ರಶ್ನೆ, 2006ರಲ್ಲಿ ಎಲ್ಲ 98, 99, 2004 ಫೈನಲ್ ಲಿಸ್ಟ್ ಸೆಲೆಕ್ಷನ್ ಆದಂಥದ್ದು ಕುಮಾರಸ್ವಾಮಿಗಳು ಚೀಫ್ ಮಿನಿಸ್ಟರ್ ಆದಂಥ ಕಾಲದಲ್ಲಿ, ಏಪ್ರಿಲ್ 2006 ಈ ಪಟ್ಟಿಗಳು ಫೈನಲ್ ಆಗಿದ್ದು. ಆಗ ಮುಖ್ಯಮಂತ್ರಿಗಳಾಗಿರುವಂಥವ್ರು ಕುಮಾರಸ್ವಾಮಿಗಳು. ಇಷ್ಟೆಲ್ಲ ಆರೋಪ, ಇಷ್ಟೆಲ್ಲ ಭ್ರಷ್ಟಾಚಾರ, ಇಷ್ಟೆಲ್ಲ ಸಂವಿಧಾನದ ಮೀಸಲಾತಿ ಉಲ್ಲಂಘನೆ ಆಗಿರುವಂಥದ್ದು ಈ 3 ಬ್ಯಾಚಲ್ಲಿ ಭಾಳ ಅವೈತ್ಯವಾಗಿದೆ. ಅದು ಈಗ ಕೋರ್ಟ್ನಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ನಿನ್ನೆ ನಿಮ್ಮ ಅಂದ್ರೆ ಅವ್ರು ಏನು ಸೇವೆಯಲ್ಲಿದಾರಲ್ಲ ಈಗ ಕುಮಾರಸ್ವಾಮಿ ಅವರು 2011 ಬ್ಯಾಚ್ ಪರವಾಗಿ ಯಾಕೆ ನಿಂತಿದ್ದಾರೆ ಅಂತ ಅಂದ್ರೆ ಬಹಳ ಪ್ರಶ್ನೆ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಏನು 98, 90, 2004ರಲ್ಲಿ ತಮಗೆ ಬೇಕಾದಂಥವ್ರನ್ನ ಭಾಳಷ್ಟು ಜನನ ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆಗಿದ್ದಾಗ. ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಇವತ್ತು 2011ನೇ ಬ್ಯಾಚ್ಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಅಲ್ಲ 2011 ಉಳಿದ್ರೆ ಇದು ಉಳ್ಕೊಂಡ್ರೆ 98, 99 ಸರ್ಕಾರ ಮುಟ್ಟಲ್ಲ ಅಂತ ಹೇಳಿ ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತು ಏನಾಗಿದೆ, ಕುಮಾರಸ್ವಾಮಿ ಉನ್ನಾರ ಇದೆ ಇದರಿಂದ. ಇದನ್ನ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾಗ್ತದೆ. 98, 99, 2004 ತಾವೆಲ್ಲ ಏನ್ ಅಕ್ರಮ ಮಾಡಿದ್ರಿ, ಇವತ್ತು KPSC ಅಧ್ಯಕ್ಷ HN ಕೃಷ್ಣ ಅವರು ಇದಾರಲ್ಲ, ಅವ್ರೆಲ್ಲ ಜೈಲ್ಗೆ ಹೋಗೋ ಕಾರಣ ಯಾರು ಗೊತ್ತಾ? ಇದೇ ಕುಮಾರಸ್ವಾಮಿಗಳು. SM ಕೃಷ್ಣ ಮೆಂಬರ್ ಮಾಡಿದ್ರು, ಬಟ್ ಇವರ ಪರಮಾಪ್ತರು ದೇವೇಗೌಡರಿಗೆ ಅವರು, ಅಂದ್ರೆ ಅವ್ರ ಕೈಲಿ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿಸಿ ಪಾಪ ಇವತ್ತು ಕೃಷ್ಣ ಅವ್ರನ್ನು ಜೈಲ್ಗೆ ಹೋಗಿ ಬಂದ್ರು ಪಾಪ ಇವತ್ತು ಆಗಿದೆ. ಅಂದ್ರೆ ಕಾರಣ ಏನಂದ್ರೆ 98, 99, 2000 ಉಳಿಸ್ಕೊಳ್ಳೋಕೆ ಇವತ್ತು 2011ಕ್ಕೆ ಹೊರಗಡೆ ಬಂದು ದೊಡ್ಡ ಮಟ್ಟದಲ್ಲಿ ಕೇಳ್ತೀನಿ. ಶಿವರಾಮ್ ಅವ್ರು ಹೇಳ್ತಾ ಇದ್ದಾರೆ 98, 99, 2004ರ ಅಕ್ರಮದಲ್ಲಿ ನೇಮಕ ಆದಂಥ ಅಧಿಕಾರಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಕುಮಾರಸ್ವಾಮಿ ಹೋರಾಟದ ಹಾದಿ ಹಿಡಿದರೆ. ಪಕ್ಷದಲ್ಲಿ ತೀರ್ಮಾನ ಆಗಿದೆಯೋ, ಚರ್ಚೆ ಆಗಿದೆಯೋ, ಬೇರೆ ಬೇರೆ ನಾಯಕರು ಭಿನ್ನ ಅಭಿಪ್ರಾಯ ಹೇಳ್ತಾ ಇದ್ರು, ನನ್ನ ವೈಯಕ್ತಿಕ ಹೋರಾಟ,
ಇದು ಪಕ್ಷ ಒಡೆದ್ರೂ ಪರವಾಗಿಲ್ಲ ಅನ್ನುವಂಥದ್ರ ಹಿಂದೆ 98, 99, 2004 ಉಳಿಸ್ಕೊಳಕ್ಕ? ನೋಡಿ, ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದಲು ನಮ್ಮ ಸ್ನೇಹಿತರು ರೆಡ್ಡಿಯವರು ನನ್ನ ಹೆಸರು ಹಿಡಿದು ಒಂದು ಕಾರಿನ ಬಗ್ಗೆ ಪ್ರಸ್ತಾಪ ಮಾಡಿದರು. ಬಹುಶಃ ಸಾರ್ವಜನಿಕವಾಗಿ ಎಕ್ಸ್ಪ್ಲನೇಷನ್ ಕೊಡೋದು ಉತ್ತಮ. ನಾನು ವಿರೋಧ ಪಕ್ಷದ ನಾಯಕನಿದ್ದಾಗ ನನಗೆ ಕೊಟ್ಟಿದ್ದಂಥ ಸರ್ಕಾರದ ಕಾರು 8ರಿಂದ 9 ಕಿಲೋಮೀಟ್ರ್ ಕೊಡ್ತಾಯಿತ್ತು. ಅರೆ, ಇದನ್ನು ಎಷ್ಟೊಂದು ವೆಚ್ಚ ಮಾಡೋದು, ಯಾಕಂದರೆ ನಾನು ರಾಜ್ಯದಲ್ಲಿ ಭಾಳ ತಿರುಗ್ತಾ ಇದ್ದೆ. ಸೊ ಹಾಗೆ 18-20 ಕಿಲೋಮೀಟ್ರ್ ಕೊಡುವಂಥ ವೆಹಿಕಲನ್ನು ಅರೇಂಜ್ ಮಾಡಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದೆ ಹೊರತು ಅದು ಸ್ಕ್ಯಾಂಡಲ್ ಅಲ್ಲ ಅಥವಾ ಲಕ್ಸುರಿನೂ ಅಲ್ಲ. ಅವರು ಪ್ರಾಮಾಣಿಕರು, ಇಲ್ಲಿ ತನಕ ಅವ್ರಿಗೆ ಅವ್ರ ಮೇಲೆ ಯಾವುದೇ ಆರೋಪ ಇಲ್ಲ. ಆದ್ರೆ ಅವ್ರ ಮೇಲೆ ಸಣ್ಣದೊಂದು ಆರೋಪ ಬಂದಿತ್ತು ಅಂತ ಹೇಳಿದೀನಿ. ಅವ್ರ ಬಗ್ಗೆ ಗೌರವ ಇಟ್ಕೊಂಡೆ ನಾನು ಹೇಳಿದೀನಿ. ನಾನು ಅದಕ್ಕೆ ಯಾಕಂದ್ರೆ ಬಂದಿದ್ರೆ ನೀವು ಸಂದೇಶ ಕೊಡಬೇಕಾಗಿತ್ತು ಸರ್. ಅದಕ್ಕೆ ಸೊ ಎರಡನೇದೇನಪ್ಪ ಅಂತ ಹೇಳಿದ್ರೆ, ಬಹುಶಃ ಅವ್ರು ಹೇಳಿದ್ರಲ್ಲಿ ಉತ್ಪ್ರೇಕ್ಷೆ ನನಗೇನು ಕಾಣ್ತಾ ಇಲ್ಲ. ವಾಸ್ತವ ಇಲ್ಲ, ನಿಜಕ್ಕೂ ಸಹ ಯಾರಿಗೂ ಅನ್ಯಾಯ ಆಗಿದೆ, ಅವ್ರ ಪರವಾಗಿ ನಾನು ನಿಲ್ತೀನಿ, ಕಾನೂನು ಏನಾದರೂ ಆಗಲಿ, ವರದಿಗಳೇನಾದರೂ ಆಗಲಿ ಅನ್ನೋ ಆಗಿದ್ದರೆ ಕುಮಾರಸ್ವಾಮಿ ಅವರು ಅವತ್ತೂ ಸಹ ಅನ್ಯಾಯ ಆಗಿರೋರ ಪರವಾಗಿ ನಿಲ್ಲಬೇಕಾಗಿತ್ತು. ಅವತ್ತು ನಿಲ್ಲಿಲ್ಲ. ಸೊ ಇವತ್ತು ಯಾಕೆ ನಿಲ್ಲಕ್ಕೆ ಹೊರಟಿದ್ದಾರೆ? ಸಿಒಡಿಯನ್ನು ಸತ್ಯ ಹರಿಶ್ಚಂದ್ರ ಇವತ್ತು ಎಲ್ಲ ಸಂಸ್ಥೆಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಯಾವ ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳ ಬಗ್ಗೆನೇ ಈ ರೀತಿ ಮಾತನಾಡಲಿಕ್ಕೆ ಹೊರಟ್ರೆ, ನಾವು ಅದರಲ್ಲೂ ಸಹ ಆಗಿರುವಂಥವ್ರು ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೇವೆ, ನಾವು ಸಂವಿಧಾನವನ್ನು ಎತ್ತಿಡುತ್ತೇವೆ, ಅರ್ಥಾತ್ ಸಂವಿಧಾನದ ಅಡಿಯಲ್ಲಿ ಇರತಕ್ಕಂಥ ಸಂಸ್ಥೆಗಳಿರ್ಬೋದು ಅಥವಾ ಕಾನೂನು ಇರ್ಬೋದು. ಸಂವಿಧಾನ ಎತ್ತಿಡಿತನೋ ಅಮಾಯಕರಿಗೆ ಕೂಡ ಅನ್ಯಾಯ ಆಗಬಾರ್ದಲ್ಲ, ಇಲ್ಲಿ ಬಂದೆ ಪ್ರಶ್ನೆ. ನಾನೇನಪ್ಪ ಅಂತ ಹೇಳಿದ್ರೆ, ನೋಡಿ, 1,38,807 ಜನ ಅಪ್ಲಿಕೆಂಟ್ಸ್ ಇದ್ದರು ಈ 2011ರಲ್ಲಿ. ಅದರಲ್ಲಿ ಎಕ್ಸಾಮಿನೇಷನ್ಗೆ ಅಪಿಯರ್ ಆದಂಥವರು 91,367 ಜನ, ಕ್ವಾಲಿಫೈಡು 7,118 ಜನ. ಅದು 1:3 ಇಂಟ್ರೂಸ್ಗೆ ಕರೆದಿರ್ತಕ್ಕಂಥದ್ದು 1,085 ಜನ. ಅದರಲ್ಲಿ ಸೆಲೆಕ್ಟ್ ಆಗಿರುವಂಥವ್ರು 362 ಜನ. ಆದರೆ ಇವತ್ತು CID ರಿಪೋರ್ಟ್ ಪ್ರಕಾರ ಮೊದಲನೇದು ಎಕ್ಸಾಮಿನೇಷನಲ್ಲೇ ಅವ್ಯವಹಾರಗಳಾಗಿದ್ದಾವೆ, ಎರಡನೇದು ಸೆಂಟ್ರಲ್ ಸೆಲೆಕ್ಷನ್ಸಲ್ಲಿ ಅವ್ಯವಹಾರ ಆಗಿದ್ದಾವೆ, ಮೂರನೇದು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಜಿಯೋಗ್ರಫಿ ತೆಗೆದುಕೊಂಡಿರ್ತಕ್ಕಂಥವ್ರು ಮೆಜಾರಿಟಿ ಪಾಸ್ ಆಗಿದ್ದಾರೆ. ಈವನ್ ನನಗಿರೋ ಮಾಹಿತಿ ಪ್ರಕಾರ ಅಲ್ಲೇನು ಫ್ರೀಡಮ್ ಪಾರ್ಕಲ್ಲಿ ಕುಳಿತಿದ್ದಾರೋ ಅದರಲ್ಲಿ ಬಹುತೇಕರು ಈ ಜಿಯೋಗ್ರಫಿ ತೆಗೆದುಕೊಂಡಿರ್ತಕ್ಕಂಥವ್ರು ಅಂತ ಹೇಳಿ ನನಗೆ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಇಂಗ್ಲೀಷ್ ಪ್ರೊಫೆಸರ್ ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಕನ್ನಡ ಪ್ರೊಫೆಸರು ಇಂಗ್ಲೀಷ್ ಇದನ್ನು ಮಾಡ್ತಾರೆ. ಸೊ ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ನವರು ಬೇರೆ ಬೇರೆ ಯಾರು ಯೂನಿವರ್ಸಿಟೀಸ್ ಅಥಾರಿಟೀಸು ಅಲ್ಲ. ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ನಾನು ಒಂದನ್ನು ಹೇಳಲಿಕ್ಕೆ ಬಯಸ್ತೀನಿ. ಒನ್ ಮಿಸ್ಟರ್ ಧನ್ರಾಜ್ ಬಿ ಇವರು DYSP ಆಗಿ ಸೆಲೆಕ್ಟ್ ಆಗಿದ್ದಾರೆ. CID ರಿಪೋರ್ಟ್ ಪ್ರಕಾರ 1,165 ಟೆಲಿಫೋನ್ ಕಾಲ್ಸನ್ನು ಮೆಂಬರ್ಸು, ಚೇರ್ಮನ್ಸು ಅವ್ರಿಗೆ ಸಂಬಂಧಪಟ್ಟವರಿಗೆ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಅವರು ಅಷ್ಟೇ ಅಲ್ಲ, ಇನ್ನು 3 ಜನ ಆಫೀಸರ್ಸು ನಾನು ನಿಮ್ಗೆ ಹೇಳ್ತೇನೆ. ಈಗ ಒಂದು ಗೌರವ್ ಕುಮಾರ್ ಶೆಟ್ಟಿ AC ಆಗಿ ರೆವಿನ್ಯೂ ಆಗಿದ್ದಾರೆ, ಅವರು ಟೆಲಿಫೋನ್ ಕಾಲ್ಸ್ ಮಾಡಿದ್ದಾರೆ. ಮಂಜುನಾಥ್ HS AC ಕಮರ್ಷಿಯಲ್ ಟ್ಯಾಕ್ಸ್ ಮಾಡಿದ್ದಾರೆ, ಅವರು ಟೆಲಿಫೋನ್ ಕಾಲ್ಸ್ ಮಾಡಿದ್ದಾರೆ. ಪ್ರಿಯದರ್ಶಿನಿ ಸಾಣಿಕೊಪ್ಪ DYSP ಆಗಿ ಸೆಲೆಕ್ಟ್ ಆಗಿದ್ದಾರೆ, ಅವರು ಸಹ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಲ್ ಮಾಡಿದ ತಕ್ಷಣ ಕಲ್ಲಡಕ ದಕ್ಷಿಣ ಕನ್ನಡದ ಜಿಲ್ಲೆಯ ಕಲ್ಲಡಕ ಊರಿನವರು ಒಂದೇ ಮನೆಯವರು, ವಂದನಾ ಭಟ್ ಕಮರ್ಷಿಯಲ್ ಟ್ಯಾಕ್ಸ್ AC, ಭಾವನಾ ಭಟ್ AC ರೆವಿನ್ಯೂ, ಸೂರಜ್ AC ರೆವಿನ್ಯೂ, ಸುಮಿತ್ DYSP ಆಗಿ ಸೆಲೆಕ್ಟ್, ಒಂದೇ ಮನೆಯವರು. ಸೊ ಒಂದೇ ಮನೆಯವರು ಹೇಗೆ ಆಯಿತು? ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡಿ. ಇಲ್ಲೊಂದು ಎಲ್ಲರೂ ಸಹ ಏನು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ, 150 ಕೊಟ್ಟರೆ ಒಬ್ಬ ಮೆಂಬರ್, ಎಲ್ಲ ಮೆಂಬರ್ಸು 150. ಒಬ್ಬ ಮೆಂಬರ್ 65 ಕೊಟ್ಟರೆ ಎಲ್ಲ ಕ್ಯಾಂಡಿಡೇಟ್ಸ್ಗೂ 65. ಅಂದರೆ ಒಬ್ಬ ಕ್ಯಾಂಡಿಡೇಟ್ ಬಿಟ್ಟು ಮಿಕ್ಕ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಸಹ ಸೇಮ್ 1,082 ಅಭ್ಯರ್ಥಿಗಳಿಗೆ ಎಲ್ಲ 4 ಜನ ಅಥವಾ 5 ಜನ ಮೆಂಬರ್ಸ್ ಏನಿದ್ದಾರೆ ಸೇಮ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಅದರರ್ಥ ಏನು ತೋರಿಸುತ್ತೆ?
ಸೊ ಇಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಒಂದು ಕಡೆ ಎಕ್ಸಾಮಿನೇಷನ್ನು, ವ್ಯಾಲ್ಯೂಯೇಷನ್ನು ಮತ್ತು ಇಂಟರ್ವ್ಯೂನಲ್ಲಿ. ಸೊ ಇಲ್ಲಿ ಅನ್ಯಾಯ ಹೇಳೋದು ಪ್ರೈಮಾ ಫೇಸಿ ಕಾಲ್ ಮಾಡಿದವರೆಲ್ಲ ಭ್ರಷ್ಟರು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಏನಪ್ಪಾ, ಶಾಸಕರು ಸಂಸದರು ಕೂಡ ಆಯ್ಕೆ ಆಗ್ತಾರೆ, ವಿಧಾನಸಭೆ ಪಾರ್ಲಿಮೆಂಟ್ ವಿಸರ್ಜನೆ ಮಾಡಕ್ಕಾಗತ್ತಾ? ಒಂದು ನಿಮಿಷ ಕೇಳಿ ಹೇಳ್ತೀನಿ. ಇಲ್ಲಿ ಅನ್ಯಾಯ ಆಗಿರೋದು ಕೇವಲ ಈ ಸೆಲೆಕ್ಟೆಡ್ ಇಷ್ಟೇ ಜನಕ್ಕಲ್ಲ, 362 ಜನಕ್ಕಲ್ಲ. ಇದರಲ್ಲಿ ಅನೇಕರು ಭ್ರಷ್ಟಾಚಾರದಿಂದನೂ ಸೆಲೆಕ್ಟ್ ಆಗಿದ್ದಾರೆ. ಯಾರೋ ಕೆಲವರು ಭ್ರಷ್ಟಾಚಾರ ಇಲ್ಲದೆ ಸೆಲೆಕ್ಟ್ ಆಗಿರ್ಬೋದು, ನಾನಿಲ್ಲ ಅಂತ ಹೇಳಲಿಕ್ಕೆ. ನೀವಾಗಲೇ ಒಂದು ಉದಾಹರಣೆ ಕೊಟ್ರಿ. ಟ್ರೈಬಲ್ ಕ್ಯಾಟಗರಿನಲ್ಲಿ ಟಾಪರ್ಗೆ ಕೊಡದೆ 73-74 ಮಾರ್ಕ್ಸು ಅಂತರ ಇರ್ತಕ್ಕಂಥ ಕ್ಯಾಂಡಿಡೇಟನ್ನು ಪಿಕ್ ಮಾಡಿ ಅವ್ರಿಗೆ ಕೊಡ್ತಾರೆ ಅಂದರೆ ಏನಿರ್ಬೋದು? ಬಟ್ ಕುಮಾರಸ್ವಾಮಿ ಹೇಳೋದೇನೆಂದ್ರೆ, ಫಸ್ಟ್ ಫೋನ್ ನೀವು ಮಾಡಿದ್ದ ಅಥವಾ ಮಂಗಳಾ ಶ್ರೀಧರ್ ಮಾಡಿದ್ದ, ನೀವು ಅವ್ರನ್ನ ಮೊದಲು ಭೇಟಿ ಮಾಡಿದ್ದ, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೆ. ಈಗಾಗಲೇ ಆ ಕಾಲುಗಳ ಬಗ್ಗೆ ಯಾರಿಗೆ ಹೆಸರು ಹೇಳಿದ್ರೆ ಆ ಕಾಲುಗಳ ಬಗ್ಗೆ CID ರಿಪೋರ್ಟಲ್ಲಿ ಸ್ಪಷ್ಟ ಇದೆ, ಯಾರ್ಯಾರು ಮಾಡಿದ್ದಾರೆ, ಯಾರೇನು ಮಾಡಿದ್ದಾರೆ ಅಂತೇಳಿ. ಸೊ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಕೇವಲ ಈ 362 ಜನ ಅಲ್ಲ, ಯಾರು ಎಲ್ಲ ಅಪ್ಲಿಕೆಂಟ್ಸ್ ಎಕ್ಸಾಮಿನೇಷನಿಂದ ಹಿಡಿದು ಎಲ್ಲ ಹಂತಗಳಲ್ಲಿ ಅನ್ಯಾಯ ಆಗಿರ್ತಕ್ಕಂಥದಕ್ಕೆ ಈ ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರ ಅತ್ಯಂತ ಜನಮೆಚ್ಚತಕ್ಕಂಥ ರೀತಿಯಲ್ಲಿ ಒಂದು ಕ್ರಮ ಜರುಗಿಸಿದ್ದಾರೆ. ಆ ಲೀಸ್ಟನ್ನು ಕ್ವಾಶ್ ಮಾಡಿ ನೋಟಿಫಿಕೇಶನ್ ವಿಡ್ರಾ ಮಾಡಿ ಮತ್ತೆ ಏಜ್ ಹೋಗ್ಬೋದು ಅಂತ ಹೇಳಿ ಏಜ್ ರಿಲ್ಯಾಕ್ಸೇಷನ್ ಸಹ ಮಾಡಿ, ಅಟೆಂಪ್ಟ್ಸ್ ರಿಲ್ಯಾಕ್ಸೇಷನ್ ಸಹ ಮಾಡಿ ನೀವು ಮತ್ತೆ ಎಕ್ಸಾಮಿನೇಷನ್ ಬರೆಯಿರಿ ಅನ್ನುವಂಥದ್ದು ಕೊಟ್ಟಿದ್ದಾರಲ್ಲ. ಬಹುಶಃ ಇಡೀ ದೇಶದ ಇತಿಹಾಸದಲ್ಲಿ ಇಂಥ ಕ್ರಾಂತಿಕಾರಕವಾಗಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ ಅದಕ್ಕೆ ಒಂದು ಅಡಿಪಾಯವನ್ನು ಹಾಕ್ತಕ್ಕಂಥ ತೀರ್ಮಾನ ನಿಜಕ್ಕೂ ಸಹ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ಮೆಚ್ಚತಕ್ಕಂಥದ್ದು. ಇದನ್ನ ಅಭಿನಂದಿಸಬೇಕಾಯ್ತು ಕುಮಾರಸ್ವಾಮಿ. ನನ್ನ ಒಂದು ಪ್ರಶ್ನೆ ಏನಂದ್ರೆ, ದೇವೇಗೌಡರು ಕೂಡ ಒಂದು ರಿಯಾಕ್ಟ್ ಮಾಡಿದ್ದಾರೆ, ಇದೇ ಮೊದಲ ಬಾರಿಗೆ ಈ ರೀತಿ ನೇಮಕಾತಿನ ರದ್ದು ಮಾಡಿದ್ದು ಅಂದ್ರೆ 98, 99, 2004 ನೇಮಕಾತಿ ರದ್ದು ಮಾಡ್ಬೇಕಂತ ಬಯಸ್ತೀರಾ? ಎಸ್, ಖಂಡಿತ ರದ್ದಾಗಬೇಕಾಗ್ತದೆ. ಯಾಕೆಂತಂದ್ರೆ ಅದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ರಿಪೋರ್ಟು ಇವತ್ತು ಹೈಕೋರ್ಟ್ ಕೊಟ್ಟಿರುವಂಥದ್ದು. ಅದರಲ್ಲಿ 1998 383 ಹುದ್ದೆ, ಆ 383 ಹುದ್ದೆಗೆ 292 ಹುದ್ದೆ ಅಕ್ರಮ ನೇಮಕಾತಿ ಅಂತೇಳಿ ಸಾಬೀತಾಗಿದೆ, ದಾಖಲೆಗಳ ಸಮೇತ. ನೆನ್ನೆ ತಮ್ಮ ಟಿವಿಲೆಲ್ಲ ವಿತ್ ರಿಜಿಸ್ಟರ್ ನಂಬರ್ ವೇರಿಯೇಷನ್ ಆಗಿರೋದೆಲ್ಲ ಕೊಟ್ಟಿದ್ದೀರಿ. ಹಾಗೆ 2099ರಲ್ಲಿ 150 ಭ್ರಷ್ಟಾಚಾರ ಆಗಿದೆ ಅಂತ ಪ್ರೂವ್ ಮಾಡೋದು ಹೇಗೆ? ನಾನು ನಿಮ್ಗೆ 20 ಲಕ್ಷ ಕೊಟ್ಟಿದ್ದೆ ಅಂತ ಹೆಂಗ್ ಪ್ರೂವ್ ಆಗುತ್ತೆ ಅಂತ ನೀವು ಪತ್ತೆ ಹಚ್ಚಿ ಈಗ ಯಾರಿಗೆ ಕೊಟ್ಟಿದ್ದಾರೆ ಅದನ್ನ ತನಿಖೆ ಮಾಡಿ CBI ಕೊಡಿ. 2099-2004 ಆಗಿರುವಂತ ಮೀಸಲಾತಿ ಉಲ್ಲಂಘನೆ ಮಾಡಿರುವಂಥದ್ದು ಒಬ್ಬಂಗೆ ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳ್ಬಿಡ್ತೀನಿ. ಟೋಟಲ್ ಮಾರ್ಕ್ಸ್ ಆಫ್ ವೇರಿಯೇಷನಲ್ಲಿ ಆತ ಪಡ್ಕೊಂಡಿರೋದು 152 ಮಾರ್ಕ್ಸು ರೆಡ್ಡಿ ಅಂತೇಳಿ, ಅವನಿಗೆ ಟೋಟಲ್ ಮಾರ್ಕ್ಸ್ 184 ಮಾರ್ಕ್ಸ್ ಬಂದಿದೆ. ಟೋಟಲ್ ಆಫ್ ಇದೆ ಅಂದ್ರೆ KPS ಅವರಿಗೆ ಟೋಟಲ್ ಮಾಡಕ್ ಬರಲ್ವಾ? ಇದು 2011ಕ್ಕೆ ಹೋದಾಗ ನಾನು ಬ್ರೇಕ್ ತೊಗೊಳ್ತೀನಿ. ಇದೇ ಮೊದಲ ಬಾರಿಗೆ 2011ರಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತ ಈ ಸಮುದಾಯಕ್ಕೆ ಸೇರಿದಂತ ಹೆಚ್ಚಿನ ಸೆಲೆಕ್ಟ್ ಆಗಿದ್ದಾರೆ. ಸೊ ಅವರು ಹೊಟ್ಟೆ ಕಲ್ಲಾಗ್ತಾ ಇದ್ದಾರೆ ಅನ್ನುವಂಥ ಒಂದು ದೊಡ್ಡ ಕೂಗು ಕೂಡ ಇದೆ. ಮಾತಾಡ್ಬೇಕಾ? ಈಗ ಅದಕ್ಕೆ ಅದು ಹೇಳೋದಕ್ಕಿಂತ ಮೊದಲು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. 98, 90 ಈ 2011 ವಿರುದ್ಧ ಮಾತಾಡಿದ್ರೆ 98, 99, 2004 ರಕ್ಷಣೆ ಮಾಡ್ಕೊಂಡಾಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಶಿವರಾಮು. ಕೇವಲ ಕುಮಾರಸ್ವಾಮಿ ಮಾತ್ರ ಅವ್ರ ರಕ್ಷಣೆಗೆ ನಿಂತಿಲ್ಲ. 2011 ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಬಹಳ ದೊಡ್ಡ ಘನ ಕಾರ್ಯ ಮಾಡಿದ್ದಾರೆ. ಅವ್ರ ಸಂಪುಟ ಸಚಿವರು ಏನಿದ್ದಾರೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರನ್ನ ಅಭಿನಂದಿಸ್ತೀನಿ. ಆದರೆ ಇದೇ ಸರ್ಕಾರ 98, 99, 2004 ಭ್ರಷ್ಟಾಧಿಕಾರಿಗಳನ್ನು ರಕ್ಷಣೆ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಈ ಶಿವರಾಮ್ ಏನು ಹೇಳ್ತಾರೆ, ಅದೇ ಪಟ್ಟಿಲಿರೋ 3 ಜನ ಇದ್ದಾರೆ. KJ ಜಾರ್ಜ್ ಪರ್ಸನಲ್ ಸೆಕ್ರೆಟರಿ ಇದ್ದಾರೆ, ಮಹದೇವ್ ಪ್ರಸಾದ್, ಬಾಬುರಾವ್ ಚಿಂಚಸೂರ ಅವರ ಆಫೀಸಲ್ಲಿದ್ದಾರೆ. ಹೈಕೋರ್ಟ್ ಕೇಳ್ತಾ ಇದೆ ಸರ್ಕಾರಕ್ಕೆ, ಯು ಆರ್ ದ ಎಂಪ್ಲಾಯರ್, ಅವ್ರ ಮೇಲೆ ತೀರ್ಮಾನ ತಗೊಳ್ಳಿ ಅಂತ. ನಾನು ಉಗ್ರಪ್ಪನವರು ವಿರೋಧ ಪಕ್ಷ ಆಡಳಿತ ಪಕ್ಷದ MLC ಅವ್ರಿಗೂ ಈ ಮೂಲಕ ಕೇಳ್ಕೊಳ್ತೀನಿ. ಶಿವರಾಮ್ ಏನು ಹೇಳ್ತಾ ಇದ್ದಾರೆ, 98, 99, 2004 ಏನು ಅಕ್ರಮಗಳಾಗಿದೆ ಕ್ರಮ ಕೈಗೊಳ್ಳಿ, ಕೂಡಲೇ ಕ್ರಮ ಕೈಗೊಳ್ಳಿ. ಕೇವಲ 2011 ನಿಲ್ಲಿಸಬೇಡಿ. ಕೇವಲ ಕುಮಾರಸ್ವಾಮಿ ಅವರ ಒತ್ತಡಕ್ಕೆ ಈ ಒತ್ತಡಕ್ಕೆ ಮಣಿದು ಅದನ್ನ ಹಿಂತೆಗೆದುಕೋಬೇಡಿ. 98, 99, 2004 ಅಕ್ರಮ ಅಧಿಕಾರಿಗಳನ್ನ ವಜಾ ಮಾಡೋದ್ರ ಮೂಲಕ ನೀವು ಮತ್ತೊಮ್ಮೆ ನಿಮ್ಮ ಪ್ರಾಮಾಣಿಕತೆಯನ್ನು ನಿರೂಪಿಸಿ. ಎಸ್, ಒಂದಂತೂ ಇಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು 2011 ರದ್ದು ಆದಂಥ ವಿಚಾರವನ್ನು ಇಟ್ಕೊಂಡು ಏನು ಹೋರಾಟ ಆಗ್ತಾ ಇದೆ. ಪ್ರಾಮಾಣಿಕರಿಗೆ ನ್ಯಾಯ ಸಿಗಲೇಬೇಕು, ಒಬ್ಬ ನಿರಪರಾಧಿ ಕೂಡ ಅನ್ಯಾಯ ಆಗಬಾರದು. ಆದರೆ ಈ ಹೋರಾಟದ ಹಿಂದೆ 2004, 98, 99 ಅಕ್ರಮಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಆಗಲೂ ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿರಲಿಲ್ವಾ? ಸೊ ಅವರ ನ್ಯಾಯ ಯಾರು ಕೊಡಬೇಕು, ಆ ಪ್ರಶ್ನೆ ಕೂಡ ಇದೆ. ನಾನು ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಒಂದು ಬೇಕು.